ಎಷ್ಟು ದಪ್ಪ ಉಂಟು ನೋಡಿ. ಒಳ್ಳೆ ಪುಟ್ಕೆನದಲ್ಲಿ ಹೇಗೆ ಬಾ ಪಿರ ಬತ್ತಡ ಅಂದ್ರೆ ಕುರ್ಕುರ್ ಇತ್ತೆ ಪೊಲೀಸ್ ಬರ್ಚಿಯ ಮಾಸ್ಟರ್ ಇತ್ತೆ ಬರ್ಚು ಅಂತೀರ ಡಾಯಿ ಇಂಚ ಬಂತು ಆ್ಯಪಲ್ಲಿ ಮೂಲ ಹಾಕಿ ತೆಲಿತೀರಿ ನಂದು ಬಿಲಿನ ಅವಸ್ಥೆ. ನೋಡಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಒಂದು ಮನೆಯಲ್ಲಿ ಅಚ್ಚರಿ ಕಾದಿದೆ. ದಾದಾತ ನಮ್ಮ ಏನ ತರೇಟ್ರಿ ಕುಚಲ್ ಬೈದು ನಿಜ್ಜಿರಲ್ಲ ಒರಣ್ಣ ತೂತೆ ಮಕ್ಕ ಪೋಯಿ ಬಯ್ಯ ಕಟಂದು ಬಯ್ಯಾರೆ ಬರ್ಸ ಉಂದತ್ತ ರಜೆ ಕೊಡ್ತೀನಿ ಬರ್ಸಗುಗೆ ಮಕ್ಕ ಪೋಯಿ ಆಯ್ತು ಇರ್ತದ ಅನ್ಪುಣಿ ಅಂದಾರೆ ತೊಂದರ್ದಾರ ಇಲ್ಲಿ ಜ್ವರ ಉಂಡು ತೊಂದರ್ದಾರನ ಆಂಡ್ ಜ್ವರ ಆತಂಬೆ ದಾಯಿ ತೊಂದರ್ದಾರ ದಾದನ್ ಪೇರೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ತುಂಬ ಸಲ ನಿಮಗೆ ನಾನು ನನ್ನ ಒಂದು ಸ್ಕಿನ್ ಕೇರ್ ಜರ್ನಿ ನಿಮಗೆ ತೋರಿಸಿದ್ದೇನೆ. ಹಾಗೆ ಈಗ ನಾನು ಹೇಳಿದೆ ಅಲ್ಲ ಬೇರೆಯವರು ಹೇಳಿದಾರಂತೆ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬಾರ್ದು, ಯಾಕಂದರೆ ಅದು ನಮಗೆ ಸೆಟ್ ಆಗೋದಿಲ್ಲ. ಈಗ ಯಾರಿಗೋ ಒಬ್ಬರಿಗೆ ಸೆಟ್ ಆಯಿತು, ಅವ್ರು ಚಂದ ಆದ್ರು ಅಂತೇಳಿ ನಾವು ಅದನ್ನು ತಗೊಂಡ್ರೆ ನಿಜವಾಗ್ಲೂ ಅದು ನಮಗೆ ಸೆಟ್ ಆಗೋದಿಲ್ಲ. ಅದು ಕೆಲವರಿಗೆ ಅನುಭವ ಆಗಿರಬಹುದು. ಅದು ಹಾಗೆ, ಯಾಕಂದರೆ ಅವರ ಸ್ಕಿನ್ ಬೇರೆ ಇರ್ತದೆ. ಈಗ ಅವರ ಸ್ಕಿನ್ ಮತ್ತು ನಮ್ಮ ಒಂದೇ ಕುಟುಂಬದ ಈಗ ಮಕ್ಕಳಿರ್ತವಲ್ಲ, ಒಂದೇ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನ ಮಕ್ಕಳು ಈಗ ಸಿಬ್ಲಿಂಗ್ಸ್ ಆಗಿರ್ತೇವೆ, ಅವರ ಸ್ಕಿನ್ ಕೂಡ ಬೇರೆ ಬೇರೆ ಆಗಿರ್ತದೆ. ಈಗ ನನ್ನ ಸ್ಕಿನ್ನಿಗೆ ಒಂದು ಮಿತಿಯೇ ಇಲ್ಲ, ಯಾಕಂದರೆ ರೈನಿ ಸೀಸನಲ್ಲಿ ಡ್ರೈ ಆಗಿರ್ತದೆ, ಈ ಒಂದು ಬೇಸಿಗೆಯಲ್ಲಿ ಆಯಿಲಿ ಆಗಿರ್ತದೆ ಆಯ್ತಾ. ಹಾಗೆ ಒಂದು ಟೈಪ್ ನನ್ನ ಸ್ಕಿನ್ ಅದರ ಒಂದು ವೆದರ್ಗೆ ತಕ್ಕ ನಾನು ಚೇಂಜ್ ಆಗಿರ್ತಾ ಇರ್ತೇನೆ. ಹಾಗೆ ಕೆಲವರದ್ದು ಒಂದೇ ಲೆಕ್ಕ ಇರ್ತದೆ. ಈಗ ಒಂದು ಆಯಿಲ್ ಅಂದ್ರೆ ಆಯಿಲ್ ಅಂಥದ್ದೆಲ್ಲ ಇರ್ತದೆ, ಅವರಿಗೆ ಪಿಂಪಲ್ ಎಲ್ಲ ಜಾಸ್ತಿ ಬೀಳ್ತಾ ಇರ್ತದೆ. ದೇವರ ದಯದಲ್ಲಿ ಉಂಟಲ್ಲ, ನಾನು ಒಂದು ಬಳಸುವ ಪ್ರಾಡಕ್ಟ್ ಇಂದ ನನಗೆ ಪಿಂಪಲ್ ಅಂತ ಒಂದು ಬೀಳಲೇ ಇಲ್ಲ. ಒಂದು ನನ್ನ ತಪ್ಪಿಂದ ನನಗೆ ಪಿಂಪಲ್ ಬಿದ್ದಿತ್ತು, ಅದನ್ನು ಮೊನ್ನೆ ಹೇಳಿದ್ದೆ ನಾನೊಂದು ಹೇರ್ ರಿಮೂವರ್ ಕ್ರೀಮಿನೇ ಹೆಸರು ನಾನು ಹೇಳುದಿಲ್ಲ, ನನ್ನದೇ ತಪ್ಪು. ಅದನ್ನು ನಾನು ನನ್ನ ಮುಖಕ್ಕೆ ರಾತ್ರಿ ಹಚ್ಚಿ ಬೆಳಗ್ಗೆ ತೆಗೆದಿದ್ದೆ. ಆ ರೀಸನಿಂದ ನನ್ನ ಎಲ್ಲ ಅಲರ್ಜಿ ಆಗಿ ಬಿದ್ದಿತ್ತು. ಅದು ಹೋಗ್ಲಿಕ್ಕೆ ನಾನು ತುಂಬಾ ಟ್ರೈ ಮಾಡಿದ್ದೇನೆ ಗೈಸ್. ಆಮೇಲೆ ನಾನು ಒಂದು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆದ್ಮೇಲೆ ಅದು ಗುಣ ಆದದ್ದು. ಅದಕ್ಕಿಂತ ಮುಂಚೆ ನಾನು ಎಲ್ಲ ಯೂಸ್ ಮಾಡಿ ಆಗಿದೆ. ಹಾಗೆ ಯಾವುದಕ್ಕೂ ನಾವು ಸ್ಕಿನ್ ಡಾಕ್ಟರ್ ನಮ್ಮ ಒಂದು ಈಗ ರೋಗ ಬಂದ್ರೆ ನಾವು ಮೊದಲೇ ಹೋಗಿ ಮೆಡಿಕಲ್ ತೆಕೊಳ್ಳುವುದಿಲ್ಲ. ನಾವು ಮತ್ತೆ 1-2 ಸಲ ಮೆಡಿಕಲ್ ಟ್ರೈ ಮಾಡಿ ಗುಣ ಆಗದಿದ್ರೆ ನಾವು ಖಂಡಿತ ಡಾಕ್ಟರ್ ಹತ್ರ ಹೋಗ್ತೇವೆ. ಹಾಗೆ ನಮಗೆ ಸ್ಕಿನ್ನಿನ ಸಮಸ್ಯೆ ಆದರೆ ನಾವು ಯಾರ್ಯಾರು ಹೇಳಿದಂತೆ ಯೂಸ್ ಮಾಡಿ ಮತ್ತೆ ಜಾಸ್ತಿ ಆಗೋದಕ್ಕಿಂತ ಒಂದು ಸ್ಕಿನ್ ಡಾಕ್ಟರ್ ಹತ್ರ ಹೋಗೋದು ತುಂಬ ಒಳ್ಳೇದು. ಯಾಕಂದರೆ ನಾವು ಮೇಕಪ್ ಕಡಿಮೆ ಮಾಡೋದು ತುಂಬ ಒಳ್ಳೇದಂತ ನನಗೆ ಅನಿಸ್ತದೆ. ಮೇಕಪ್ ಇಂದಲೇ ಜಾಸ್ತಿ ಇದೆಲ್ಲ ಬೀಳೋದು. ನಾವು ಒಂದು ಸಾಕಷ್ಟು ಪ್ರಮಾಣದ ನೀರು ಅಂದರೆ ಮತ್ತೆ ಒಂದು ಬೆಸ್ಟ್ ಮಾಯಿಶ್ಚರೈಸರ್, ಇಲ್ಲಾಂದರೆ ಮಾಯಿಶ್ಚರೈಸರು ಬೇಡ, ಒಂದು ಔಟ್ಸೈಡ್ ಹೋಗುವಾಗ ಒಂದು ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸಾಕು. ಮತ್ತೆ ಒಂದು ಲಿಪ್ ಬಾಮ್ ಅಷ್ಟೊಂದು ಹಚ್ಕೊಂಡು ಹೋಗುದು. ಮತ್ತೆ ಒಂದು ಒಳ್ಳೆ ಒಂದು ಫೇಸ್ ವಾಶ್, ಅದೆಲ್ಲ ನಾವು ಒಂದು ಕರೆಕ್ಟ್ ತಗೊಳ್ಬೇಕು. ಯಾವುದಾದ್ರೂ ಒಂದು ಒಟ್ರಾಸಿ ಯೂಸ್ ಮಾಡೋದಲ್ಲ. ಅದಕ್ಕೆ ನಾವು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಅವರ ಹತ್ರ ನಮ್ಮ ಒಂದು ಎಲ್ಲ ವಿಷಯವನ್ನು ಹೇಳಿ ನಾವು ಅವರ ಹತ್ರ ಪ್ರಾಡಕ್ಟ್ ತಗೊಳ್ಳೋದು ತುಂಬಾ ಒಳ್ಳೇದು. ನಮ್ಗೆ ಏನು ಇರ್ತದೆ ಅದನ್ನ ಹೇಳ್ತಾರೆ. ಕೆಲವರೆಲ್ಲ ಹೇಳುದಿಲ್ಲ, ನೀವು ನೋಡಿರ್ಬೋದು, ಕೆಲವರು ಸಡಾನ್ ತುಂಬಾ ಚಂದಾಗಿರ್ತಾರೆ ನೋಡ್ಲಿಕ್ಕೆ, ಆದ್ರೆ ಅವರು ಹೇಳುದಿಲ್ಲ, ನಿಜವಾಗಿ ಅವರು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಹಾಗೆ ಈಗ ನಮ್ಗೆ ಕೆಲವರಿಗೆಲ್ಲ ತುಂಬಾ ಈಗ ಹೇಳ್ಬೋದು ಹೇಗೆ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಂತ. ನಾನು ತುಂಬಾ ಸಲ ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ. ನಿಮ್ಗೆ ಗೊತ್ತಿರೋದಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ. ಏನಂತ ಹೇಳಿದ್ರೆ ನಮ್ಗೆ ಮನೆಯಲ್ಲೇ ಇದ್ದು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು, ಅದು ಫ್ರೀ. ಹೇಗೆ ಗೊತ್ತುಂಟಾ, ಒಂದು ಆ್ಯಪ್ ಇಂದ. ಅದು ಆ್ಯಪ್ ಒಂದು ಕ್ಯೂರ್ ಆ್ಯಪ್ ಅಂತೇಳಿ. ಅದರಲ್ಲಿ ಕ್ಯೂರ್ ಆ್ಯಪ್ ಅಲ್ಲಿ ಹೇರ್ ಕೇರ್ ಉಂಟು, ಅಂದ್ರೆ ಕೂದಲಿನ ಸಮಸ್ಯೆ ಕೂಡ ಒಂದು ಸೊಲ್ಯೂಷನ್ ಉಂಟು, ಹಾಗೆ ನಮ್ಮ ಒಂದು ಸ್ಕಿನ್ನಿನ ಸಮಸ್ಯೆ ಕೂಡ ಸೊಲ್ಯೂಷನ್ ಉಂಟು. ನಿಮ್ಗೆ ಎರಡೂ ಅದರಲ್ಲಿ ಮಾಡ್ಬೋದು. ಹೇಗಂತ ಹೇಳಿದ್ರೆ ಮೊದಲು ಆ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕು. ಯಾವುದೇ ಫ್ರಾಡ್ ಯಾವುದು ಅಲ್ಲ ಆಯ್ತಾ.
ಜೆನ್ಯೂನ್ ಆ್ಯಪ್. ನೀವು ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ಮೇಲೆ ನಿಮ್ಮ ಫೋಟೋಸ್ ಅದು ಕೇಳುತ್ತೆ. ಫೋಟೋಸ್ ನೀವು ಯಾಕೆ ಕೇಳುತ್ತೆ ಅಂದರೆ ಯಾವುದೇ ಫಿಲ್ಟರ್ ಇಲ್ಲದ ಫೋಟೋ. ಯಾಕಂದರೆ ಅವರು ನಮ್ಮನ್ನು ನೋಡಬೇಕು, ನಮ್ಮ ಸ್ಕಿನ್ ಅನ್ನು ನೋಡ್ಬೇಕು. ಯಾಕಂದ್ರೆ ನಾವು ಹೋಗ್ತಾ ಇಲ್ಲ ಡಾಕ್ಟರ್ ಹತ್ರ, ಅದಕ್ಕೋಸ್ಕರ. ಆಮೇಲೆ ಆ ಸ್ಕಿನ್ ಅನಲೈಸ್ ಮಾಡಿ ಏನು ನಮಗೆ ಸಮಸ್ಯೆ, ಡಾರ್ಕ್ ಸರ್ಕಲಾ, ಇಲ್ಲ ರಿಂಕಲ್ಸ್ ಬಿದ್ದಿದ್ಯಾ, ತುಂಬ ಪಿಂಪಲಾ, ಇಲ್ಲ ಪಿಂಪಲ್ ಹೋದ್ಮೇಲೆ ಒಂದು ಕಲೆ ಬೀಳ್ತದೆ ಗೊತ್ತಿರ್ಬೋದು ನಿಮಗೆ, ಅದಾ. ಈಗ ನನಗೆ ಸಮಸ್ಯೆ ಇರೋದು ಓಪನ್ ಪೋರ್ಸ್ ಮಾತ್ರ, ಹೊಟ್ಟೆ ಅದು ಉಂಟು, ನನಗೆ ಒಂದು ಇಷ್ಟು ಜಾಗದಲ್ಲಿ ಉಂಟು. ಹಾಗೆಯಾ ಎಂತ ಸಮಸ್ಯೆ ಉಂಟು ಅದನ್ನು ಎಲ್ಲ ಒಂದು ಇನ್ಕ್ಲೂಡ್ ಮಾಡಿ ಅವರು ನಮಗೆ ಒಂದು ಕಿಟ್ಟನ್ನು ರೆಡಿ ಮಾಡ್ತಾರೆ. ಆಮೇಲೆ ಆ ಕಿಟ್ಟನ್ನು ನಾವು ರೆಗ್ಯುಲರ್ ಆಗಿ ಹೇಗೆ ಯೂಸ್ ಮಾಡಬೇಕು ಎಲ್ಲ ಅಲ್ಲಿ ಹೇಳ್ತಾರೆ. ಆಮೇಲೆ ಅದು ನಮ್ಮ ಮನೆಗೆ ಕೂಡ ಬರ್ತದೆ. ಹಾಗೆ ನೀವು ಆರ್ಡರ್ ಮಾಡುವಾಗ ಅಲ್ಲಿ ಕೂಪನ್ ಕೋಡ್ ಅಂತ ಇದೆ ಗೈಸ್, ಅಲ್ಲಿ ನೀವು ಡಾಲಿ 100 ಅಂತ ಹಾಕಿದ್ರೆ ನಿಮಗೆ 100 ರೂಪೀಸ್ ಆಫ್ ಕೂಡ ಸಿಗುತ್ತೆ. ಆಮೇಲೆ ಆರ್ಡರ್ ಮಾಡಿದ ಮೇಲೆ ನಿಮಗೆ ಮನೆಗೆ ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಆಮೇಲೆ ಕೂಡ ಅವರು ನಿಮಗೆ ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ, ಹೇಗುಂಟು ಪ್ರಾಡಕ್ಟ್, ನಿಮಗೆ ಸೆಟ್ ಆಯ್ತಾ, ಹಾಗೆ ಹೀಗೆ ಅಂತ ಹೇಳಿ. ಅದೆಲ್ಲ ಫ್ರೀ ಆಯ್ತಾ. ನೀವು ಡಾಕ್ಟರ್ ಹತ್ರ ನೀವು ಒಂದು ಚಾಟ್ ಮೂಲಕ ಮತ್ತೆ ಸ್ಕಿನ್ ನೀವು ಫೋಟೋ ಎಲ್ಲ ಕಳಿಸಿ ನೀವು ಅನಲೈಸ್ ಮಾಡ್ತೀರಲ್ಲ, ಅದು ಎಲ್ಲ ಫ್ರೀ. ಅದಕ್ಕೆ ಎಂತ ಹಣ ಕೊಡ್ಲಿಕ್ಕಿಲ್ಲ. ನಿಮ್ಮ ಯಾವ ಒಂದು ಸಮಸ್ಯೆ ಸ್ಕಿನ್ನಲ್ಲಿ ಚಾಟ್ ಮಾಡಿ ಹೇಳ್ಬಹುದು. ಅದಕ್ಕೆ ಯಾವುದೇ ಹಣ ಕೊಡ್ಲಿಕ್ಕಿಲ್ಲ. ಹಣ ಕೊಡ್ಲಿಕ್ಕಿರೋದು ಕಿಟ್ಟಿಗೆ ಮಾತ್ರ. ಅದು ಕೂಡ ಕಿಟ್ ಆರ್ಡರ್ ಮಾಡ್ತೇವಲ್ಲ ಆವಾಗ, ಅದಕ್ಕಿಂತ ಮುಂಚೆ ಯಾವುದೇ ಹಣ ಕೊಡ್ಲಿಕ್ಕಿಲ್ಲ. ಆಮೇಲೆ ಅಲ್ಲಿ ನಿಮಗೊಂದು ಪ್ರಾಪರ್ ಡಯಟ್ ಪ್ಲಾನ್ ಕೂಡ ಅಲ್ಲಿ ಹೇಳ್ತಾರೆ. ಈಗ ಎಲ್ಲರೂ ನೀವು ಕಿಟ್ ಕೊಟ್ಟು ಸುಮ್ಮನೆ ಇಡ್ತಾರೆ, ಪ್ರಾಡಕ್ಟ್ ಕೊಟ್ಟು ಸುಮ್ಮನೆ ಇಡ್ತಾರೆ. ಇವರು ಆಗಲ್ಲ. ಪ್ರಾಪರ್ ಆಗಿ ನೀವು ಎಷ್ಟು ಪ್ರಮಾಣದ ನೀರು ಕುಡಿಬೇಕು, ಅಂದ್ರೆ ನಿಮ್ಮ ಒಂದು ಹೆಲ್ತಿಗೋಸ್ಕರ ಯಾವ ಫುಡ್ ನೀವು ಸ್ಕಿಪ್ ಮಾಡಬೇಕು, ಯಾವುದನ್ನು ತಗೊಳ್ಬೇಕು, ಎಲ್ಲ ಒಂದು ಡೀಟೇಲ್ ಅನ್ನು ಕೂಡ ಅಲ್ಲಿ ಹೇಳ್ತಾರೆ. ಅದೆಲ್ಲ ಒಂದು ಕ್ಯೂರ್ ಆ್ಯಪಿನ ಬೆಸ್ಟ್ ಅಂತ ಹೇಳ್ಬೋದು. ಮೊದಲು ಅದು ಕ್ಯೂರ್ ಸ್ಕಿನ್ ಅಂತ ಇತ್ತು, ಇವಾಗ ಅದು ಕ್ಯೂರ್ ಆ್ಯಪ್ ಆಗಿದೆ. ಈಗ ಅದರಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್ ಎರಡೂ ಇದೆ, ಯಾವುದು ಮಾಡ್ಕೊಳ್ಬಹುದು. ಒಂದು ನಿಮಗೆ ಹುಡುಗರಿಗೆ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಳ್ಬಹುದು ಸ್ಕಿನ್ ಸಮಸ್ಯೆ ಇದ್ರೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಯಾರಿಗೆ ಬೇಕಿದ್ರು ಇದರೊಂದು ಮಾಹಿತಿಯನ್ನು ನೀವು ಶೇರ್ ಮಾಡ್ಬೋದು. ಹಾಗೆ ನಾನು ತುಂಬ ಸಲ ನನ್ನ ವಿಡಿಯೋದಲ್ಲಿ ಹೇಳಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿದ್ದೇನೆ. ಯಾರಿಗಾದರೂ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು. ನಮ್ಮ ಮನೆಗೆ ಕೇರೆ ಬಂದಿದೆ, ಇದು ರಿಟರ್ನ್. ಇವನನ್ನು ಹೊರಗಡೆ ನಿಲ್ಲಿಸಿದೆ, ಅಲ್ಲಿ ಉಂಟಾಯ್ತಾ ಹಾವು. ಎಂತ ಬೆಳಗ್ಗೆ ಎಂತ ಕೆಲಸ ಆಗಲಿಲ್ಲ ಮಾಡಿ ನಮ್ಮದು ಸಂತೆ. ಸರ್ಕಸ್ ಆಗ್ತಾ ಉಂಟು ನಮ್ಮ ಮನೆಗೆ. ಶಾಪ್ ಓಪನ್ ಮಾಡಿದೆ. ಓಲ ಕುಳುದುನು ಬೇ ದೇಯ್ದೋಲಿತ್ತನು ಪೂರ ದಾನೆ ಕಲ್ತಾ ಕೊಚ್ಚಿ. అది పెంచదానే గైస్ ನೋಡಿ ಈಗ ಕ್ಯಾರೆ ಕಾಂತದ ಉಂಡು ತಿನ್ನೊಂದುಂಡು ಕಲ್ಲ ಬರದ ಕೆರೆ ನಿಮಗೆ ತೋರಿಸ್ತೇನೆ ನಾನೀಗ. ಕಾಣ್ತದ ಎಷ್ಟು ದಪ್ಪ ಉಂಟು ನೋಡಿ. ಒಳ್ಳೆ ಪುಟ್ಕೆನದಲ್ಲಿ ಮಲಗಿದೆ. ನಂಗೆ ಹಾವನ್ನು ನೋಡಿಗೆ ಭಯ ಆಗುದಾಯ್ತಾ, ಒಂದು ಇದ್ರ ಹಾಗೆ ಉಂಟು ಮಾರೆ. ಬಾ ನೋಡಿ ನಾನು ಮಾರ್ಲ ನನಪು ಮಂಡೆ ಚನ್ಪುಚ್ಚ ಅದಕ್ಕೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಳ್ಳೆ ಜಾಗ ಉಂಟು. ಮತ್ತೆ ಎಲ್ಲಿಂದ ಹೋಗ್ತದೆ ಅದು. ಕೇರೆಗೆ ಹೋಯ್ತು. ಪೋಂಡು ಬಾಕಿಲ್ ಪಾಡ್ಲೆ ಅಮ್ಮ.
ಬೋ ನೋಡಿ ನೋಡಿ ಹಾಕು ಚಾಕು ಪಾಡ್ ಪಾಡ್ ಹೇಗೆ ಬಾ ಪಿರ ಬತ್ತಡ ಅಂದ್ರೆ ಕೈಸು ಹೇಗೆ ಬರುದು ನೋಡಿ ಅವ ಬರ್ಪುಣಿ ಎಂಚ ಗೊತ್ತಾಳ ನಾವು ನಮ್ಮ ಎಲ್ಲಾಡಿ ತೂಲ ಅವ ಆಯಿನ ಪೊಲಿ ಪೊಡು ಚಿಂಚೋ ಉಂಟದ್ದು ಪಾಡ್ 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 ಆಯಿನ ನಮ್ಮ ಕಡೆ ಪೊಡಿತೆ ಪಾಡ್ ಪಾಡ್ ಯಬ್ಬ ಹೇಗೆ ಹೋಗ್ತದೆ ನೋಡಿ ಬಾರ ಈಗ ಯಬ್ಬ ಯಬ್ಬ ತೂಲ ಬೆಪ್ಪು ನೇಳದು ಪೋಯಿನಿ ನೀನು ಕಟ್ಪೊಡು ಚಿಂಚ ನೀನು ಕಟ್ಪೊಡು ಕತಿಗನ್ ಕೊಂಚ ಎತ್ತು ಬಲ್ಲೆ ಕಡಪೆರ ಪನ್ನೊಂದು ನಾನು ಎಂಕ್ಲಿಲ್ಲ ಅಡಿ ಇಂಚಿರಿ ಎಡ್ಡೆ ಅಂತಿರಲ್ಲ ಇಂಚಿನ ಅಂತ ಬರ್ಪುನ್ ಹೌದು ನಮ್ಮ ಮನೆಯ ಮೇಲಿನ ಗುಡ್ಡದಿಂದ ಈಗ ಹೀಗೆ ಆಗುದು ಗುನುಗನ ಕತಿಗನ ಆಕುನು ಪಡ್ ಕತಿಗನ ಫೋನ್ ಮಾರೆ ಅವು ಪೋಯ್ಬೇಕ ಓದ ಮೇಲೆ ಇವನ ಅವರು ಸಹ ಅರ್ಧದ ಇದ್ದೀನಿ ನಾನು ಗೈಸ್ ಗಂಟೆ 11 ಆಯಿತು ಇನ್ನೂ ಕೂಡ ನಾನು ಚಹಾ ಕುಡಿಲಿಲ್ಲ ಆಯಿತಾ ಎಲ್ಲ ಈಗ ಇದನ್ನು ಸ್ವಲ್ಪ ಕಡ್ದದ್ದು ಕಾಣ್ತದ ಇದು ಫುಲ್ಲು ಇಲ್ಲಿವರೆಗೆ ಇತ್ತಲ್ಲ ಅದನ್ನು ಸ್ವಲ್ಪ ಕಡ್ದದ ಬೇರೆಯವರ ಜಾಗ ಅದಕ್ಕೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಆದರೂ ನಮ್ಮ ಕಡೆ ಬಂದದನ್ನು ನಾವು ಕಡಿದ್ವಿ ನಮಗೆ ಬದುಕಬೇಕಲ್ಲ ಮಾರೆ ಇದಕ್ಕೆ ಇವತ್ತು ಕೇರೆ ಇನ್ನು ನಾಳ್ದು ಏನಾದರೂ ಬಂದರೆ ಅದಕ್ಕೆ ಮೇಲಿದು ಮಾತ್ರ ಕಡ್ದು ಇಲ್ಲೆಲ್ಲ ಕ್ಲೀನ್ ಎಲ್ಲ ಮಾಡಿದೆ ಮತ್ತು ಅಲ್ಲಿ ನೋಡ್ಬೋದು ಅಲ್ಲಿ ಫುಲ್ಲು ತೆಗೆದು ಅಲ್ಲಿಂದ ಬಡ್ದು ಒಳಗಿಂದ ಟೈಟ್ ಮಾಡಿ ಬಡ್ದು ಇನ್ನು ಹಾವು ಬರದಾಗೆ ಒಳಗಡೆ ಬರದಾಗೆ ನಮ್ಮ ಇಲ್ಲಿಯ ಫ್ಯಾಮಿಲಿ ಫುಲ್ಲು ಖಾಲಿ ಇಲ್ಲಿಯ ಅಮ್ಮ ಓಡಿ ಹೋಯಿತು ಮಕ್ಕಳು ತಿಂದಿತ್ತ ಅಂತ ಆಗ ಅಲ್ಲಿಂದ ಮತ್ತು ಅಲ್ಲಿಂದ ಫುಲ್ಲು ಬಂದ್ ಮಾಡಿದ್ದು ಹಾಗೆ ಇಲ್ಲಿ ಒಂದು ಓಪನ್ ಉಂಟು ಯಾರಿಗೆ ಹೇಳ್ಬೇಡಿ ಆಯ್ತಾ ಮಾತ್ರ ಅಲ್ಲಿ ಓಪನ್ ಉಂಟಂತ ಇನ್ನೂ ಚಹಾ ಕುಡಿಬೇಕಾಯ್ತು ಇನ್ನೂ ತಿಂಡಿ ಮಾಡಿ ಕುಡಿಬೇಕು ಚಹಾ ಅಂದರೆ ಚಿಂಚುದು ಅಮ್ಮಂದಾಗಿದೆ ಒಂದು ಈಗ ಹಿಟ್ಟು ಇನ್ನು ದೋಸೆ ಮಾಡಿ ಇನ್ನೂ ತಿನ್ನಬೇಕು ಇವತ್ತೊಂದು ಹೇಳದೆ ಒಂದು ದೊಡ್ಡ ಕೆಲಸ ಗೈಸ್ ಅಮ್ಮ ಅಲಸಂಡೆ ಕಟ್ ಮಾಡ್ತಿದ್ದಾರೆ ಇವತ್ತು ಇದೇ ಪದಾರ್ಥ ಮಾಡುವಂತೇಳಿ ಅದರ ಜೊತೆಗೆ ಹೇಳ್ತಾ ಇದ್ದಾರೆ ಹೋಗುವ ಅದೆಲ್ಲ ಕಟ್ಟೆಗೆ ಅಂತೇಳಿ ನೀವು ಹೇಳಿ ಸ್ಟಾರ್ಟಿಂಗ್ ನೋಡಿದ್ರಲ್ಲ ಇದು ಹಾವು ಬರುವ ಮುಂಚೆ ಅವರಿಗೊಂದು ತೊಂದರೆ ಕರ ಬೇಕಂತೆ ನಮ್ಮದು ಸಣ್ಣ ಕರ ಅವರು ಎಂತ ಬಾಯಿ ಬಿಟ್ಟು ಕೇಳಿದವರಲ್ಲ ಈಗ ಒಂದು ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮದು ಇತ್ತು ಮಾರೆ ಇಲ್ಲಿ ಸಣ್ಣದು ಹಾಗೆ ಹೋಗುವ 1000 ಚಿಲ್ಲರಲ್ಲಿ ಸಿಕ್ಕಿದೆ ತೊಗೊಂಡು ಬರುವ ಕೇಳೋದೇ ಕಡಿಮೆ ಅಲ್ಲ ಅಮ್ಮ ಕರ್ಕೊಂಡು ಹೋಗ್ತೇನೆ ಅಮ್ಮ ನಾನು ನಾವು ರೆಡಿ ಆದ್ವಿ ಇದೆಲ್ಲ ಕಟ್ಟಿಗೆ ಹೋಗ್ಲಿಕ್ಕೆ ಅಂತ ಇವನು ನೋಡಿ ಇವನು ಪಾಪ ಅಂತ ಯಾರು ಹೇಳಿದ್ದು ಈಗ ನೋಡಿ ಕಣ್ಣ ಸಿಮ್ಮೆನಾ ಈಗ ಹೋಗುದು ಗೈಸ್ ಮತ್ತೆ ಅಮ್ಮ ಕೂಡ ಬರ್ತಾ ಇದ್ದಾರೆ ಅಮ್ಮ ಸೀರೆ ಎಲ್ಲ ತೆಗೆದಿಟ್ಟಿದ್ದಾರೆ ಖಾಲಿ ತೊಂದರ್ದಗಾರ ಮಾತ್ರ ಗೇಣಿಯರೆ ಬೇತರ ಆಲಜ್ಜಿ ಅಮ್ಮ ರೆಡಿ ಆದ್ರು ಗೈಸ್ ಕನ್ನಡಕ ಎಲ್ಲ ಹಾಕಿಕೊಂಡು ರೆಡಿಯಾಗಿ ಕೂತಿದ್ದಾರೆ ತೊಂದರೆ ಐ ಹೊಚ್ಚಿಲಿ ಬೆಕ್ಕಿಗೆ ಫುಡ್ ಕೂಡ ಆಗ್ಬೇಕು ಅದು ಬೇಗ ಖಾಲಿ ಆಗುದಾಯ್ತಾ ನಮ್ಮ ಫುಡ್ಡು ಇದು ಬೆಕ್ಕು ಉಂಟಲ್ಲ ಹಾಗೆ ಈಗ ತರಬೇಕು ಬೆಕ್ಕಿನ ಫುಡ್ ಆಗಬೇಕು ಆಮೇಲೆ ಇದು ಬೆಕ್ಕಿನ ಫುಡ್ಡು ಮತ್ತೆ ಅವರಿಗೆ ತೊಂದರೆ ತಗಾರ ಅಂತೆ ಮತ್ತೆ ಎಂತ ಇಲ್ಲ ಎಲ್ಲ ಆಗಿದೆ ಅವನ ಹೇರ್ ಕಟ್ ಉಂಟು ಗೈಸ್ ಇವತ್ತು ಈ ಹೂವು ಉಂಟಲ್ಲ ಗೈಸ್ ಇದು ಬಾಡ್ಲಿಕ್ಕೆ ಇಲ್ಲ ಆಯಿತಾ ನನಗೆ ಇದು ಭಯಂಕರ ಇಷ್ಟ ಈ ಹೂವು ಯಾವಾಗಲೂ ಹಚ್ಚ ಹಸಿರಾಗಿರ್ತದೆ ಬಾಡುವುದೇ ಇಲ್ಲ ಪ್ಲಾಸ್ಟಿಕ್ನಾಗಿ ರಿಕ್ಷಾ ಬಂತು ಗೈಸ್ ನಾವು ಹೋಗೋದು ಚಪ್ಪಲ್ ಆಡಲಿ ಎಸಿ ಸೀದಾ ಪೋಪುನಿ ಚಪ್ಪಲ್ದ ಒಂದು ನೆನಪೇ ಪೂಜ ತೀರೆಗಿ ಪೋಕೊಲ್ಲು ಪೋ ಅದು ಹಾಕ್ತದೆ ದೇರ್ಲಟ್ಟೆ ನಾವು ಹೇರ್ ಕಟ್ ಮಾಡಲಿಕ್ಕೆ ಮೊದಲು ಹೋಗ್ತಾ ಇದ್ದೇವೆ ಚಿಂಚು ಅಂತ ಕರ್ಕೊಂಡು ಪೊಲೀಸ್ ಕಟ್ ಬಿಡ್ಸಿ ಕಾನ್ಸ್ಟೇಬಲ್ ಕಟ್ ನಾವು ಅಲ್ಲ ಪೊಲೀಸ್ ಕಟ್ಟಿ ಬಿಡ್ಸಿಗೆ ಪೊಯ್ 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 ಯಾವ ಇಂಚ ಬಾಚರ ಮಾರ್ಗ ಇಂಚ ಕಡಪಿ ಗಾಡಿ ಇಜ್ಜಿ ಬೀಸಾಲಿ ಬರ್ಸಾರು ನೋಡಿ ಮಳೆಗೆ ಇಸ್ ಕರ್ಮ ಈಗಲೇ ಬರ್ಬೇಕ ಮಾರೆ ಬಲೆ ಚಂಡಿ ಹೊಚ್ಚಿ
ಎಂಚ ಪೊಲೀಸ್ ಕಟ್ಟೆ ಈ ಮಲ್ಲ ಅವ್ರು ಬಂತಾರೆ ಇದ್ದಕ್ಕೆ ಪಲ್ಯಮ್ಮ ಪಲ್ಯ ಇತ್ತೆ ಪೊಲೀಸ್ ಬರ್ತೀಯ ಮಾಸ್ಟರ್ ಇತ್ತೆ వచ్చు ಅಂತೆ ದಾಯಿ ಇಂಚ ಬಂತು ಪಲ್ಯ ಮೂಲ ಹಾಕಿ ತೆಲಿತೀರಿ ನಂತು ಬಿಲಿನ ಅವಸ್ಥೆ ಉಂಟು ಇಂಚಿನ ಕಾಡು ಈ ದಾಯಿ ಇಂಚ ಬಂತು ಇಲ್ಲಿ ಅನ್ಪವೆ ದಾಲ ಬೋರ್ ಮಂಡೆ ಮನ್ಪುಚಿ ಇದು ಕತ್ತೆಯಲ್ಲಿ ಎಲ್ಲಿ ಅನ್ಪವೆ ಈಟೈತಿ ಅನ್ಪವ ಈ ಬಲ ಮುನ್ಸೂರ್ಬೇಕು ಅಂತು ಡಿಂಜ ಬರ್ತೇನೆ ಹೇರ್ ಕಟ್ಟಿಗೆ ಹಾಗೇ ಮಾಡುದು ಬಲ ಹೌದು ಚಿಂಚು ಬೀಳ್ತು ಮುಳ್ಳಿ ಅಂಚ ಗುಳಿ ಪುಣ ಮಣಿಪುರ ಗುಳಿ ಪುಣ ಕಾದು ಅವನಿಗೆ ಹಾಗೆ ಹೇರ್ ಕಟ್ ಅಂದರೆ ಈಗ ಹೋಗುವಾಗ ಹೋಗ್ತಾನೆ ನೋಡಿ ಹೇಗೆ ಆಗಿದೆ ಇದು ಪಾಪ ಮಗು ನೋಡಿ ಗೈಸ್ ನಾನು ಮಾಡ್ತಿದ್ದೆ ಹೇರ್ ಕಟ್ಟಿಗೆ ಫ್ರಂಟ್ ಸ್ವಲ್ಪ ಇಟ್ಟದ್ದು ದುಡ್ಡಿಗೆ ನೋಡಿ ಎಷ್ಟು ಚಂದ ಆಯ್ತು ಇವನಿಗೆ ಎಂತ ಪೊಲೀಸ್ ಕಟ್ಟಿಗೆ ಮುರಣಿವು ಕಟ್ಟಿ ಮುರಣಿವು 7 ಕಟ್ ಅಂತ ಪಂಡನಿ ಬೋರ್ ಮಂಡಿ ಮಿತ್ತು ಗೊತ್ತಿದ್ದಾರೆ ಕಲಿತ ಗಡಂಗಾಲ ಎಲ್ಲ ಬಿತ್ತು ಹೋಗುವ ನಮ್ಮಲ್ಲಿಗೆ ಶಾಪಿಂಗ್ ಎಲ್ಲ ಉಂಟು